ಬೆಳಗಾವಿ ಗ್ರಾಮ ಪಂಚಾಯಿತಿಯಲ್ಲಿ ಹ್ಯಾಟ್ರಿಕ್ ಹೀರೋ ಮುರ್ಗುಂಡಿ ಗ್ರಾಪಂಗೆ ಒಂದಲ್ಲ ಎರಡಲ್ಲ 3 ಬಾರಿ ಆಯ್ಕೆ. ಸೋಲಿಲ್ಲದ ಸರದಾರನ ಟೀಮ್ಗೆ ಗ್ರಾಮಸ್ಥರಿಂದ ಸಿಕ್ತು ಭರ್ಜರಿ ವೆಲ್ಕಮ್. ಚುನಾವಣೆಯಲ್ಲಿ ಬಿಜೆಪಿಯ ಮರಮ ಬುಗಾಡಿ ಕುಮಾರ ಪಾಟೀಲ ನೇತೃತ್ವದ ಗ್ರಾಮಾಭಿವೃದ್ಧಿ ಪ್ಯಾನೆಲ್ನ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ. ಇನ್ನು ಅಭ್ಯರ್ಥಿಗಳ ಗೆಲುವಿಗೆ ಪ್ಯಾನೆಲ್ನ ನೇತೃತ್ವ ವಹಿಸಿರುವ ಬರಹಂ ಮಗಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರ್ಗುಂಡಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ವಿರೋಧ ಪಕ್ಷಗಳು ಸಾಕಷ್ಟು ಅಪಪ್ರಚಾರ ಮಾಡಿದ್ದರು. ಅಲ್ಲದೆ ಹಣದ ಹೊಳೆ ಹರಿಸಿದ್ದರೂ ಕೂಡ ಇಲ್ಲಿನ ಮತದಾರರು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸುವಂತೆ ಮಾಡಿದ್ದಾರೆ. ಇದು ಸಂತಸದ ವಿಚಾರ. ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಆಗುತ್ತದೆ ಎಂದು ಇದೇ ಸಂದರ್ಭ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸರ್, ಇದು ನನ್ನ ಗೆಲುವಲ್ಲ ಅಂತ ಹೇಳ್ತಾರೆ. ನನ್ನ ಊರಿನ ಗ್ರಾಮಸ್ಥರು ಗೆಲುವತ್ತು ಹೇಳಬೇಕಾಗ್ತೈತಿ. ಯಾಕಂದ್ರೆ ಇಡೀ ನಮ್ಮಲ್ಲಿ ಒಂದು 13ರಿಂದ 14 ಜಾತಿ ಇದಾವೆ. ಅವೆಲ್ಲ ಕೂಡಿ ಇಡೀ ನನಗೆ 8 ಮೆಂಬರ್ ಒಳಗೆ ಹೈಯೆಸ್ಟ್ ಮತದಾನ ಕೊಟ್ಟರು. ಅವ್ರಿಗೆ ನನ್ನ ಮುರುಗುಂಡಿ ಗ್ರಾಮದಿಂದ ನನ್ನ ವೈಯಕ್ತಿಕ ತುಂಬ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದು ನನ್ನ 3ನೇ ಗೆಲುವು. ಈಗಾಗಲೇ 2 ಸಲ ಗೆಲುವು ಆಗೈತಿ. 3ನೇ ಗೆಲುವು 3ನೇ ಬಾರಿ ಆಗೈತಿ. ಮತ್ತು ನಮ್ಮ ಗ್ರಾಮಸ್ಥರಿಗೆ ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಈಗ ನಾ ಸಾಮಾಜಿಕವಾಗಿ ಮತ್ತೊಮ್ಮೆ ಊರಿನ ಸಾಮಾಜಿಕವಾಗಿ ಕೆಲಸ ಮಾಡ್ಕೊತೀವಿ. ಮತ್ತೊಮ್ಮೆ ಪುನರಾಗಿ ಆಯ್ಕೆ ಮಾಡಿಕೊಟ್ಟಂಥ ನನ್ನ ಮುರುಗುಂಡಿ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಏನೇನು ಈಗ ಆಶ್ವಾಸನೆ ಏನೇನು ಕೊಟ್ಟಿದ್ರಿ ನಿಮ್ಮ ವಾರ್ಡ್ಗಳಲ್ಲಿ? ಏನೇನು ಮಾಡ್ಬೇಕಂತಿದ್ದು ಹೇಳಿ, ನಾನು ವೈಯಕ್ತಿಕ ನನ್ನ ಗುಣ ಆಗಲಿ, ನಾನು ಯಾರಿಗೆ ಮೋಸ ಮಾಡಿಲ್ಲ, ಪ್ರಾಮಾಣಿಕತೆ ಇದ್ದರೆ ಮಾತ್ರ ನಾನು ಮತ ಕೊಡ್ರಿ. ನಾನು ಬಂದದಂತ ಮಾತಾಡಿಲ್ಲ. ಯಾರಿಗೆ $1 ಕೊಟ್ಟು ಆಶ್ವಾಸನೆ ಆಗಲಿ ಅಥವಾ ಏನಾರ ನಿಮ್ಮ ಮನೆ ಕಟ್ಟಿಸ್ಕೊಡೋದಾಗಲಿ ಅಥವಾ ಮತ್ತೆ ಏನಾರ ಮಾಡ್ತಂದು ಅಂತ ಏನೋ ಒಂದು ಭರವಸೆ ಕೊಟ್ಟಿಲ್ಲ. ನಮ್ಮ ಗ್ರಾಮ ಅಭಿವೃದ್ಧಿ ಮಾಡ್ತಂತೇಳಿ ಒಂದು ಹೆಮ್ಮೆದಿಂದ ನಾನು ಜನ ಮತದಾನ ಮಾಡ್ಯಾರ್ತೇಳಿ ನಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಏನೇನು ಇನ್ನು ಮುರ್ಗುಂಡಿ ಬಿಜೆಪಿ ಮುಖಂಡರಾದ ಕುಮಾರಗೌಡ ಪಾಟೀಲ ಮಾತನಾಡಿ, ಬರಹಂ ಮಗಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸತತ 3 ಬಾರಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಹೀರೋ ಆಗಿದ್ದಾರೆ. ಅಧಿಕಾರಾವಧಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಮತ್ತು ರಸ್ತೆ, ಶೌಚಾಲಯ, ಆರೋಗ್ಯದಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ ಎಂದು ಇದೇ ಸಂದರ್ಭ ಹೇಳಿದರು. ಏನೈತಿ ಮತದಾರಿಗೆ ಏನು ಹೇಳ್ತೀರಿ? ನಮ್ಮ ಪೆನಲ್ದ ಉದ್ದೇಶ ಮತ್ತು ನಾವು ಹೇಳ್ತಕ್ಕಂಥ ರೈತರಿಗೆ ಮತ್ತು ಎಲ್ಲ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಫಸ್ಟ್. ಎರಡನೇದ ಪ್ರತಿಯೊಂದು ಕ್ಷೇತ್ರದಾಗ ನಮ್ಮಲ್ಲಿ ಎಲ್ಲ ನೀರಾವರಿ ಆಗಬೇಕು. ಮತ್ತು ಪ್ರತಿಯೊಂದು ಸಮಸ್ಯೆಗಳ ತಳಿ ನಮ್ಮ ಮತ್ತಿಗೆ ಬಂದಾಗ ಅದನ್ನು ಮತ್ತೊಂದು ಕಡೆ ಸಮಸ್ಯೆನ ಕಳಿಸಲ್ಲ, ನಾವು ಮುಂದೆ ನಿಂತು ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು. ನಮ್ಮ ಊರ ಶಾಂತಿ ಕಾಪಾಡಬೇಕು. ಇದು ನಮ್ಮ ಪೆನಲ್ದ ಉದ್ದೇಶ. ಏನೇನು ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ರಿ? ಈಗ ಸದ್ಯ ನಿಮ್ಮ ಪೆನಲ್ದ ಆಶ್ವಾಸನೆ ಏನು ಕೊಟ್ಟಿದ್ರಿ ವಾರ್ಡ್ಗಳೊಳಗೆ? ಈ ಸಂದರ್ಭ ನೂತನವಾಗಿ ಗೆದ್ದ ಅಭ್ಯರ್ಥಿಗಳಾದ ಶೋಭಾ ಅನಿಲ ಪಾಟೀಲ, ನೀಲವ್ವ ಭೀಮು ಕರಸಿದ್ದಗೋಳ, ಅಶ್ವಿನಿ ಶ್ರೀಮಂತ ಕಾಟಕರ, ಬರಹಂ ಮಗಾಡಿ ಅಭ್ಯರ್ಥಿಗಳನ್ನು ಮುರ್ಗುಂಡಿ ಗ್ರಾಮದ ಮಹಿಳೆಯರು ಕೂಡಿ ಆರತಿ ಎತ್ತುವ ಮೂಲಕ ಅದ್ದೂರಿ ಮೆರವಣಿಗೆ ಮೂಲಕ ಮುರ್ಗುಂಡಿ ಗ್ರಾಮಕ್ಕೆ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಸಮಗ್ರ ನ್ಯೂಸ್ ಅಥಣಿ.